ಏನೇ ಗೀತಾ ಯೋಚಿಸ್ತಿದ್ಯಾ? ಈ ವೇಷದ ಹಿಂದಿರೋ ವಿಷಯನೇ ಬೇರೆ ಅಂದೆ. ಏನದು? ಸಮಾಜದ ಮಧ್ಯೆ ಒಂದು ಸಣ್ಣ ಮಾತು ಸುದ್ದಿ ಆಗುತ್ತೆ. ಸತ್ಯ ಅಲ್ದಿರೋ ಒಂದು ಸಣ್ಣ ವಿಡಿಯೋ ನಡಕ ಹುಟ್ಟಿಸುತ್ತೆ. ಅದೇ ಸತ್ಯ ಸೋಲುತ್ತೆ ಅಲ್ವಾ? ಸತ್ಯ ಸೋಲುತ್ತೆ. ಸೋಲೋದಾರಿಗೆ ಸತ್ಯ ಸಾಗುತ್ತೆ ಅಂತ ಎಲ್ಲರೂ ನಂಬಿದ್ದಾರೆ ಅಲ್ವಾ? ಅಂಥದ್ದನ್ನು ಗೆಲ್ಲಿಸ್ಬೇಕು ಅಂತ ನಾನು ನಿರ್ಧಾರ ಮಾಡಾಯ್ತು. ಈ ಸಮಾಜಕ್ಕೆ ನಾವು ಅಂತರಂಗದಲ್ಲಿ ಹೇಗಿದ್ದೀವಿ ಅನ್ನೋದನ್ನು ನೋಡೋಕೆ ಬರಲ್ಲ. ಅವರು ನಾವು ಹೇಗೆ ಕಾಣಿಸ್ತೀವಿ ಅನ್ನೋದನ್ನು ನೋಡಿಕೊಂಡು ನಮ್ಮನ್ನು ಅಳಿತಾರೆ. ಅದ್ರ ಸುತ್ತ ನಮ್ಮ ಪಾತ್ರದ ಕತೆ ಕಟ್ಟಿ ಇವಳು ಹೀಗೆ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ. ಈಗ ನಿನ್ಗಾಗಿರೋದು ಅದೇ ತಾನೇ? ಆಗದೆಲ್ಲ ನನಗೆ ಆಗ್ಬೇಕಾ? ಆ ವಿಜಯ್ಗಾಗ್ಬಾರ್ದಾ? ನೋಡೋರ್ ಕಣ್ಣಿಗೆ ವಿಜಯ್ನೂ ಬೇರೆ ರೀತಿ ತೋರಿಸಿದ್ರೆ ಅವನಿಗೂ ನನ್ನ ಗತಿ ಬರುತ್ತಲ್ವಾ? ಆ ದುಡ್ಡಿರೋ ದೊಡ್ಡ ಮನುಷ್ಯನ ಏನು ಮಾಡ್ಕೊಳಕ್ಕಾಗಲ್ಲ ಅನ್ನೋದಕ್ಕೆ ತಾನೆ ನಾವು ಇಷ್ಟು ದಿನ ತೆಪ್ಪಗಿದ್ದಿದ್ದು. ದುಡ್ಡು ಅವ್ರ ಅಪ್ಪಂದು. ಅವ್ನು ದೊಡ್ಡ ಮನುಷ್ಯ ಅಲ್ಲ ಅನ್ನೋದು ನನಗೆ ಗೊತ್ತಿದೆ. ಆ ವಿಜಯ್ನ ಏನು ಬೇಕಾದರೂ ಮಾಡ್ಬೋದು. ಬೆಂಬಲಕ್ಕೆ ಅವ್ರ ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ. ನಾಳೆ ಸರ್ಕಾರನೂ ಬರ್ಬೋದು, ಸಮಾಜನೂ ಜೊತೆಗೆ ಸೇರ್ಬೋದು. ಸೇರಲ್ಲ. ಅವರೆಲ್ಲ ನನ್ನ ಜೊತೆ ಸೇರಿ ನನ್ನ ಪಕ್ಕ ನಿಂತ್ಕೊಳ್ಳೋ ಸಂದರ್ಭ ಬರುತ್ತೆ. ಯಾಕಂದರೆ ಎಲ್ರ ಕಣ್ಣಿಗೆ ನಾನು ವಿಜಯ್ನ ಬೇರೆ ರೀತಿನೇ ತೋರಿಸ್ತೀನಿ. ಓಂ ಅಗ್ರಗಣ್ಯಾಯ ನಮಃ ಗ್ರಾಮಣ್ಯ ನಮಃ. ಕಲಶಕ್ಕೆ ಅಕ್ಷತೆ ಕಾಳು ಹಾಕಿ ಹೂವಿನ ಅರ್ಚನೆ ಮಾಡಿ. ಓಂ ಅಗ್ರಗಣ್ಯಾಯ ನಮಃ ಗ್ರಾಮಣ್ಯ ನಮಃ ಗಣಪಾನ್ಮ ಸ್ಥಿರಾನ್ಮ ವೃದ್ಧಾನ್ಮ ಶುಭಗಾನ್ಮಃ ಶೂರಾನ್ಮ ವಾಗೀಶಾನ್ಮ ಸಿದ್ಧಿದಾನ್ಮ ಕಾಂತಾನ್ಮ ಪಾಪಹಾರಿಣಿನ್ಮ ಕೃತಕಮಾನ್ಮಃ. ಓಂ ಶಾಂತಾನ್ಮ ಬ್ರಹ್ಮಚಾರಿಣಿಮ ಗಜಾನ್ಮ ನಿಸ್ತ್ಯಾನ್ಮಃ. ಓಂ ಕಿರಣ್, ಊಟದ್ದೆಲ್ಲ ವ್ಯವಸ್ಥೆ ಆಗಿದೆ ಅಂತ ನೋಡ್ಕೊ. ಏನಾಯ್ತಣ್ಣ? ಒಂಚೂರು ಮಾತಾಡ್ಬೇಕು. ತಂಗಿವ ಏನಾಯ್ತಣ್ಣ? ತಂಗಿವ ಎಲ್ಲ ನೆಮ್ಮದಿಯಾಗಿ ನಡೀತಿದೆ ತಾನೇ? ಎಲ್ಲ ನೆಮ್ಮದಿಯಾಗೆ ನಡಿಬೇಕು. ಯಾಕೆ, ಏನಾದರೂ ತೊಂದರೆ ಆಗಲಿ ಅನ್ನೋದು ನಿನ್ನ ಉದ್ದೇಶನಾ? ಅಯ್ಯೋ ಯಾಕಮ್ಮ ಕೆಟ್ಟದನ್ನು ಪಲಕ್ತೀಯ? ನೋಡು, ನನ್ನ ಹೇಳೋದನ್ನು ಕರೆಕ್ಟಾಗಿ ಕೇಳು. ನನ್ನ ಎಡಗಣ್ಣು ಯಾಕೋ ಸಿಕ್ಕಾಪಟ್ಟೆ ಅದರ್ತಿದೆ ತಂಗಿವ. ನೋಡು. ಸರಿ, ನಾಳೆ ಬೆಳಿಗ್ಗೆ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊ. ಸದ್ಯಕ್ಕೆ ಸುಮ್ಮನೆ ಇರ್ತೀಯಾ? ಹಾಗಲ್ಲ ತಂಗಿವ, ನಾನು ಸುಮ್ಮನಿದ್ದು ನೀನು ಸುಮ್ಮನಿದ್ರೆ ಅರ್ಚಕರು ಏನಾದರೂ ಅನಾಹುತ ಮಾಡಿಬಿಡ್ತಾರೆ ಅಂತ ಭಯ. ಪುರೋಹಿತರು ಏನು ಅನಾಹುತ ಮಾಡೋದಕ್ಕೆ ಸಾಧ್ಯ ಅಣ್ಣ? ತಂಗಿವ, ನಾನು ನೀನು ಇಬ್ಬರೂ ಸುಮ್ಮನಿದ್ದು ನಿನ್ನಿಂದೇನು ಸಿಗ್ನಲ್ ಬರಲಿಲ್ಲ ಅಂತ ಪುರೋಹಿತರು ನಿಶ್ಚಿತಾರ್ಥ ಶಾಸ್ತ್ರ ಮುಗಿಸ್ಬಿಟ್ರೆ ಆಮೇಲೆ ಆ ಗೀತಾ ಅನ್ನೋ ಪ್ರಾಬ್ಲಮ್ ಆಕ್ಟಿವ್ ಮೋಡಲ್ಲಿ ಉಳಿದು ಬಿಡುತ್ತೆ ತಂಗಿವ. ಅಲ್ಲಿ ತನಕ ಈ ರಾಯಚೂರು ಹುಡುಗಿ ಜೊತೆ ಮದುವೆ ದೊಡ್ಡ ಟೈಮ್ ಸಿಗುತ್ತೆ. ಆ ನಡುವಲ್ಲಿ ಗೀತೆ ಏನಾದರೂ ಮಾಡಿಬಿಟ್ರೆ ಅಲ್ವೇ? ಅಣ್ಣ, ಅದೆಲ್ಲ ನನಗೂ ಗೊತ್ತಿದೆ. ಟೈಮ್ ನೋಡಿಕೊಂಡು ಪುರೋಹಿತರು ಮಾತಾಡ್ತಾರೆ. ಅಯ್ಯೋ, ಇನ್ಯಾವ ಟೈಮ್ಗೋಸ್ಕರ ಕಾಯಬೇಕು ನನ್ನ ತಂಗಿವ? ನೋಡು, ನೀನೊಂದು ಕೆಲಸ ಮಾಡು. ನೀನು ಪುರೋಹಿತರಿಗೆ ಸಿಗ್ನಲ್ ಮಾಡು, ಅವರು ಮಾತುಕತೆ ಶುರು ಹಚ್ಕೊಳ್ಳಿ ತಂಗಿವ. ನಿಶ್ಚಿತಾರ್ಥದ ವೇದಿಕೆಯಲ್ಲಿ ಮದುವೆ ಅನ್ನೋ ಮಾತುಕತೆ ಶುರುವಾಯಿತು ಅಂತ ಎಲ್ಲರೂ ಒಂದು ಅರೆ ಕ್ಷಣ ಗಾಬರಿ ಆಗಿಬಿಡ್ತಾರೆ. ಆಮೇಲೆ ಎಲ್ಲರೂ ಒಂದು ನಿರ್ಧಾರಕ್ಕೆ ಬರ್ತಾರೆ ತಂಗಿವ. ಇದಕ್ಕೆಲ್ಲ ತುಂಬ ಟೈಮ್ ಬೇಕು ನನ್ನ ತಂಗಿಯವ. ಯೋಚನೆ ಮಾಡು. ಆಗಲಿ ಬಿಡು. ಅಯ್ಯೋ, ಏನಾಗಲಿ ನನ್ನ ತಂಗಿಯವ, ಅಷ್ಟರಲ್ಲಿ ಗೀತಾ ಬಂದ್ಬಿಟ್ರೆ ಅನ್ನೋ ಭಯ ನನ್ನದು. ಅವಳೆಲ್ಲಿ ಬರ್ತಾಳೆ? ಇಲ್ಲಿವತ್ತು ಪೂರ್ಣಿಮಾ ಮತ್ತೆ ವಿಜಯ್ದು ಮದುವೆ ನಡೆದೇ ಹೋಗುತ್ತಲ್ಲ. ಅಲ್ಲಿ ತನಕ ಟೈಮ್ ಇದೆಯಲ್ಲ ತಂಗಿಯವ. ನೋಡು, ನಿನ್ನ ಗುರೂಜಿ ಹೇಳಿರೋ ಪ್ರಕಾರ ಆ ಗೀತ ನಮ್ಮ ಮನೆಗೆ ಬರೋದು ವಿಜಯನ ಹೆಂಡತಿಯಾಗಿ. ಆ ಸಾಧ್ಯತೆಯನ್ನು ನಾವು ತಳ್ಳಿ ಹಾಕಬೇಕು ಅಂತಂದರೆ
ರಾಯಚೂರು ಹುಡುಗಿ ಜೊತೆ ಆದಷ್ಟು ಬೇಗ ವಿಜಯನ ಮದುವೆ ನಡೀಬೇಕು. ಆ ಕೆಲಸ ಆದಷ್ಟು ಬೇಗ ನಡೀಲಿ ಅಂತ ನನ್ನದೊಂದು ಸಲಹೆ. ನಡೀತಿರೋದು ಬೇಗನೆ. ಇಷ್ಟಕ್ಕೂ ಗೀತಾ ಆಗಿರೋ ಆಘಾತದಿಂದ ಚೇತರಿಸ್ಕೊಳ್ಳೋದಕ್ಕೆ ಇನ್ನೂ 2-3 ದಿವಸ ಬೇಕಾಗುತ್ತೆ. ಅಷ್ಟರಲ್ಲಿ ನಮ್ಮ ವಿಜಯ ಸಂಸಾರ ಅದೇ ಶುರು ಮಾಡಿರ್ತಾನೆ. ಅಂದರೆ ಈಗ ಇನ್ನು 5 ನಿಮಿಷದಲ್ಲಿ ಪುರೋಹಿತರು ವಿಷಯಕ್ಕೆ ಬರ್ತಾರೆ. ಮದುವೆ ವಿಷಯ ಪ್ರಸ್ತಾಪ ಆಗುತ್ತೆ. ನೀನು ಅದ್ರ ಬಗ್ಗೆ ಎಲ್ಲ ಏನೂ ಚಿಂತೆ ಮಾಡಬೇಡ ಅಣ್ಣ. ಹಾಂ ಬಿಟ್ಟೆ, ನಾನೇನು ಯೋಚನೆ ಮಾಡೋದಿಲ್ಲ, ಬಿಟ್ಟೆ. ನಡೀತಿರೋ ಈ ಮನೆ ಒಳ್ಳೆಯದಕ್ಕೆ ಯಾವುದೇ ಕೆಟ್ಟದ್ದು ಆಗದೇ ಇರಲಿ ಅಂತ ನನ್ನ ಯಾಚನೆ ಅಷ್ಟೇ. ಹಾಗಾದ್ರೆ ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಗೀತಾ? ಸಮಸ್ಯೆ ಎಲ್ಲಿಂದ ಶುರು ಆಯ್ತೋ ಪರಿಹಾರನೂ ಅಲ್ಲೇ ಇದೆ. ಸಮಸ್ಯೆ ಯಾರು ಶುರು ಮಾಡಿದ್ರೋ ಅವರೇ ಎಲ್ಲ ಸರಿ ಮಾಡ್ತಾರೆ. ಹೇಗೆ? ಜವಾಬ್ದಾರಿ ಕೊಟ್ಮೇಲೆ ಅದನ್ನು ನಿಭಾಯಿಸ್ಲೇಬೇಕಲ್ವಾ ದಿವ್ಯಾ? ಅಂದ್ರೆ ನೀನು ವಿಜಯ್ಗೆ ಜವಾಬ್ದಾರಿ ಕೊಡ್ತಿದ್ಯಾ? ನೀನ್ ಕೊಟ್ಟಿದ್ದನ್ನ ಅವ್ನು ತಗೋತಾನ? ನಾನು ಯಾವ ರೀತಿ ಕೊಡ್ತೀನಿ ಅದನ್ನು ಅವ್ನು ಯಾವ ರೀತಿ ತಗೊಂತಾನೆ. ನಾನು ಅಲ್ಲಿ ಕೊಡ್ಬೇಕಾರೆ ನೀವು ಇಲ್ಲೇನ್ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸೊ ಈಗ ನಾನೇನು ಮಾಡಕ್ಕೆ ಹೊರಟಿದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾಯ್ತಲ್ವಾ? ಬೇಡ ಕಣೆ ಗೀತಾ, ಹಳ್ಳ ಅಂತ ಗೊತ್ತಿದ್ರು ಬೀಳ್ತಾ ಇದೆಯಾ ಕಣೆ. ಅವ್ರು ಸಮಾಧಿ ಕಟ್ಬಿಡ್ತಾರೆ ಕಣೆ. ಹಾಗಂತ ನಾನು ಸುಮ್ಮನೆ ಇದ್ರೆ ಇಲ್ಲೇ ಸಮಾಧಿ ಆಗ್ತೀನಿ. ಹಾಗಾದ್ರೆ ನೀನು ಇವಾಗ ಹೋಗ್ತಾ ಇರೋದು ಡೈರೆಕ್ಟ್ ಆ ವಿಜಯ್ ಮನೆಗೆ. ಏನು ತಾಯಿ, ಕೊನೆಗೂ ನೀವು ನಿಮ್ಮ ನಿರ್ಧಾರನ ಬದಲಾಯಿಸ್ಕೊಳ್ಳಿಲ್ವಲ್ಲ? ಆಹಾ, ಈಗ ಪುರೋಹಿತರು ವಿವಾಹದ ಅಡಿಪಾಯ ಹಾಕೋಕೆ ಶುರು ಮಾಡಿದ್ರು. ಯಾವ ನಿರ್ಧಾರ ಸ್ವಾಮಿಗಳೇ? ಶುಭ ಕಾರ್ಯದ ನಿರ್ಧಾರ. ಈಗ ಆಗ್ತಾ ಇರೋದು ಅದೇನೇ ಅಲ್ವಾ ಸ್ವಾಮಿಗಳೇ? ನಿಶ್ಚಿತಾರ್ಥ? ನಾನು ಮಾತಾಡ್ತಾ ಇರೋದು ನಿಶ್ಚಿತಾರ್ಥದ ಬಗ್ಗೆ ಅಲ್ಲ ಪ್ರಜಾಪತಿಗಳೇ, ಮತ್ತೆ ಮದುವೆ ಬಗ್ಗೆ. ನಾವು ಬಂದಿರೋದು ನಿಶ್ಚಿತಾರ್ಥಕ್ಕೆ. ನಿಮ್ಗಷ್ಟೇ ಗೊತ್ತಿರೋದು ಯಜಮಾನ್ರೆ, ಆದ್ರೆ ಆಗ್ಬೇಕಾದ ಮದುವೆ ವಿಚಾರ ನಮ್ಗಷ್ಟೇ ಗೊತ್ತಿತ್ತು. ಬಾನು, ಇವ್ರು ಏನ್ ಮಾತಾಡ್ತಾ ಇದಾರೆ? ಅದನ್ನು ನಾನೇ ಬಿಡಿಸಿ ಹೇಳ್ತೀನಿ ರಾಯರೇ. ನಿಮ್ಮ ಮಗರಾಯನಿಗೆ ದೊಡ್ಡ ಕಂಟಕ ಇದೆ. ಆ ಕಂಟಕ ನೀಗಿ ಆತನ ಬಾಳ ಬೆಳಗಬೇಕು ಅಂದ್ರೆ ಈ ಹೆಣ್ಣಿನ ಜಾತಕದಂತ ಹೆಣ್ಣು ಸಂಗಾತಿ ಆಗಬೇಕು ಅಂತ ಜಾತಕ ಹೇಳ್ತಿದೆ. ಅದನ್ನ ಜಾತಕನೇ ತೋರಿಸ್ತಿದೆ ಅಂತ ಗುರುಜಿನೇ ಹೇಳಿದ್ರು. ಅದು ಗೊತ್ತಿರೋ ವಿಷಯ ಸ್ವಾಮಿಗಳೇ. ಅದಕ್ಕೆ ನನ್ನ ಹೆಂಡತಿ 2,500 ಜಾತಗಳನ್ನು ನೋಡಿ ಈ ರಾಯಚೂರಿನ ಹೆಣ್ಣೆ ವಿಜಯನ ಸಂಗಾತಿ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದು. ನಿರ್ಧಾರ ಸರಿರಾಯರೇ, ಆದ್ರೆ ನಿಶ್ಚಿತಾರ್ಥ ಸರಿಯಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವು? ನೀವು ಗಾಬರಿ ಆಗೋ ಅಗತ್ಯ ಏನಿಲ್ಲಮ್ಮ. ನಿಶ್ಚಿತಾರ್ಥದ ಬದಲು ಇವತ್ತು ಮದುವೆ ಆಗಬೇಕಿತ್ತು ಅಂತ ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ಅದನ್ನು ಅದ್ದೂರಿಯಾಗಿ ಆಗೇ ಆಗುತ್ತಲ್ವಾ ಪುರೋಹಿತರೆ? ಆಗುತ್ತೆ ನಿಜ, ಆದ್ರೆ ಈ ಮುಹೂರ್ತ ಮತ್ತೆ ಸಿಗುತ್ತಾ? ಈ ಮುಹೂರ್ತ ಎಷ್ಟು ಗಟ್ಟಿಯಾಗಿದೆ ಅಂದ್ರೆ ನಿಮ್ಮ ಮಗ ಈ ಕನ್ಯೆ ಕೊರಳಿಗೆ 3 ಗಂಟೆ ಹಾಕ್ದ ಅಂದ್ರೆ ಈ ಬಂಧ
ಏಳೇಳು ಜನ್ಮಕ್ಕೂ ಉಳಿಯುತ್ತೆ. ಅಷ್ಟೇ ಅಲ್ಲ ರಾಯರೇ, ನಿಮ್ಮ ಮಗನ ಜಾತಕದಲ್ಲಿರೋ ಗಂಡಂತರ ಏಳೇಳು ಜನ್ಮಕ್ಕೂ ಹತ್ರ ಸುಳಿಯಲ್ಲ. ಅಪಾಯ ಶಾಶ್ವತವಾಗಿ ತಪ್ಪುತ್ತೆ, ಅದು ಮುಖ್ಯ. ಇದನ್ನೇ ನಿಮ್ಮ ಶ್ರೀಮತಿಯವ್ರ ಹತ್ರ ನಾನು ಮಾತಾಡಿದ್ದೆ. ನನ್ನ ಪ್ರಕಾರ ಸಣ್ಣದಾಗಿ ಇವತ್ತು ಮದುವೆನೇ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ನಿಶ್ಚಿತಾರ್ಥನೇ ಮುಂದುವರಿಯೋದು ನೋಡಿ ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ನಿಮ್ಮ ಮೌನ ಮುರಿಯೋಕ್ಕೋಸ್ಕರ ನನ್ನ ಮಂತ್ರ ಮುರಿಬೇಕಾಯ್ತು. ದೇವ್ರೆ, ನಾನು ಅನ್ಕೊಂಡಿದ್ದೆಲ್ಲ ಅನ್ಕೊಂಡಾಗೆ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಂತ ಪ್ರಯತ್ನ ಮಾಡದೆ ಹೋದರೆ ನಾನು ಸೋತೋಗ್ತೀನಿ. ಇಲ್ಲಿ ತನಕ ನಂದು ಅಂತ ಒಂದು ಟೈಮು ನನಗೆ ಬರಲೇ ಇಲ್ಲ. ಯಾಕೋ ಗೊತ್ತಿಲ್ಲ, ಇವತ್ತಿಂದ ನನ್ನ ಟೈಮ್ ಶುರುವಾಗ್ತಿದೆ ಅನ್ನೋ ವಿಶ್ವಾಸ ಮಾತ್ರ ನನ್ನ ಒಳಗಡೆ ಹೆಚ್ಚಾಗ್ತಾ ಇದೆ. ಇವತ್ತು ನಾನಿಡೋ ಹೆಜ್ಜೆಗೆ ಅಹಂಕಾರದ ಅಮೂಲ್ಯ ಇಳಿಬೇಕು, ಇಳಿಯುತ್ತೆ. ಹೋದ ಮರ್ಯಾದೆ ವಾಪಸ್ ಬರಬೇಕು, ಬರುತ್ತೆ. ಭಾನು, ಏನಿದೆಲ್ಲ? ಅಲ್ಲ, ನಿಮಗೆಲ್ಲ ನಾನು ನಿಶ್ಚಿತಾರ್ಥ ಅಂತಲೇ ಹೇಳಿದ್ದೀನಿ. ಹೆಣ್ಣಿನ ತಂದೆ ತಾಯಿ ಕೂಡ ಇವತ್ತು ನಿಶ್ಚಿತಾರ್ಥ ಅಂದ್ಕೊಂಡೆ ಮನೆಗೆ ಬಂದಿದ್ದಾರೆ. ಈಗ ಇದ್ದಕ್ಕಿದ್ದ ಹಾಗೆ ಮದುವೆ ಅಂತ ಹೇಳಿದ್ರೆ ಯಾರು ಹೇಗೆ ತಗೋತಾರೋ ಅಂತ ಗೊತ್ತಿಲ್ಲ. ಅಲ್ಲ ತಾಯಿ, ಮುಜುಗರಕ್ಕೆ ಬಿದ್ದು ಮಗನ ತಲೆ ಮೇಲಿರೋ ಆಪತ್ತನ್ನ ಅಲ್ಲಿ ಆಡ್ಕೊಳಕ್ಕೆ ಬಿಡ್ತಿರಲ್ಲ ತಾಯಿ. ಇವತ್ತು ಎಷ್ಟು ಒಳ್ಳೆ ಮುಹೂರ್ತ ಇದೆ ಅಂದ್ರೆ, ಈ ಲಗ್ನದಲ್ಲಿ ನಿಶ್ಚಿತಾರ್ಥದ ಉಂಗುರ ಹಾಕೋ ಬದಲು ಸಣ್ಣದಾಗಿ ಒಂದು ತಾಳಿ ಕಟ್ಟಿದ್ರೆ ಕಾಣೋ ಗಂಡಂತರ ಜೊತೆ ಕಾಣದ್ದು ಏನು ಇದ್ರೂ ಅದು ಒದ್ಕೊಂಡು ಹೊರಟೋಗುತ್ತೆ. ಅಂಥದ್ರಲ್ಲಿ ನೀವಿದನ್ನ ಬಿಡ್ತಾ ಇದ್ದೀರಲ್ಲ, ಯಾಕೋ ಬೇಜಾರಾಗ್ತಾ ಇದೆ. ಭವಿಷ್ಯದ ಬಂಧಕ್ಕೆ ಬಾಂಧವ್ಯಕ್ಕೆ ಕೊರೆ ಬರದಿರೋ ಹಾಗೆ ಗೆರೆಗೀಚೋ ಗಳಿಗೆನ ಬಿಡಬೇಡಿ ಅನ್ನೋದು ನನ್ನ ವಿನಮ್ರ ಕೋರಿಕೆ. ತಂಗಿಯವ್ವ, ಪುರೋಹಿತರು ಅದೆಷ್ಟು ಒಳ್ಳೆ ವಿಷಯ ಹೇಳ್ತಿದ್ದಾರೆ. ಅಂದರೆ ವಿಜಯ್ ಮತ್ತು ಪೂರ್ಣಿಮಾ ಮದುವೆ ಆಗಿ ಅವರ ಜೀವನ ಚೆನ್ನಾಗಿರಲಿ ಅಂತ ಪಾಪ ಅವ್ರದ್ದೊಂದು ವಿಚಾರಧಾರೆ ಅಲ್ವಾ ಪುರೋಹಿತ್ರೆ? ತಂಗೆವ, ನೀನು ನೋಡಿದ್ರೆ ಯಾಕೋ ನೆಗ್ಲೆಕ್ಟ್ ಮಾಡ್ತಿದ್ಯಲ್ಲ ತಂಗೆವ. ಹಾಗಂತ ಈಗ ಮದುವೆ ಮಾಡಿಸಿ ಅಂತ ಹಠ ಇಟ್ಕೊಂಡು ಕೂರೋದಕ್ಕಾಗತ್ತಾ ಅಣ್ಣ? ಇವರು ಮಾಮೂಲಿ ಮನುಷ್ಯರಲ್ಲ, ಮಂತ್ರಿ ಅನ್ನೋದನ್ನ ನೆನ್ಪಿಟ್ಕೋ. ಇವತ್ತು ಇಲ್ಲಿ ಮದುವೆ ನಡೆಯೋದು, ಗುಟ್ಟಾಗಿ ನಡೆದು ಮಂತ್ರಿ ಮಗನ ಮದುವೆ ಅಂತ ನಾಳೆ ಪೇಪರ್ನಲ್ಲಿ ಬರೋದು. ಇದ್ರ ಬಗ್ಗೆ ನ್ಯೂಸ್ ಚಾನೆಲ್ಗಳಲ್ಲೆಲ್ಲ ನೆಗೆಟಿವ್ ಆಗಿ ಡಿಸ್ಕಷನ್ ನಡೆಯೋದು. ಎಲ್ಲರೂ ಬಂದು ಇವ್ರ ಮೂತಿಗೆ ಮೈಕ್ ಹಿಡಿಯೋದು, ಬೇಡದ ಪ್ರಶ್ನೆಗಳನ್ನ ಕೇಳೋದು. ಇದೆಲ್ಲ ನಮಗೆ ಬೇಕಾ? ಅದೆಲ್ಲ ಬಿಡಣ್ಣ. ಮಂತ್ರಿ ಮಗನ ಮದುವೆ ಮನೇಲಿ ಈ ರೀತಿ ಒಂದು 10 ಜನರ ಮುಂದೆ ನಡೀತು ಅಂತ ಗೊತ್ತಾದ್ರೆ ಇವ್ರ ಪ್ರತಿಷ್ಠೆ ಏನಾಗಬೇಕು? ಮಗನ ಭವಿಷ್ಯ ಗಂಡಾಂತರ ಅಂದ್ಕೊಂಡು ಗಂಡನ ಪ್ರತಿಷ್ಠೆ ಮರ್ತು ಬಿಡ್ಲಾ? ಮರಿಬೇಕು ಬಾನು. ಜೀವ ಮುಖ್ಯ, ಜೀವನ ಮೊದಲು, ಪ್ರತಿಷ್ಠೆ ಆಮೇಲೆ ಬರೋದು. ಇಷ್ಟಕ್ಕೂ ಪ್ರತಿಷ್ಠೆನ ಕಟ್ಕೊಂಡು ನನಗೇನು ಆಗಬೇಕಾಗಿಲ್ಲ. ವಿಜಯ್ಗೆ ಒಳ್ಳೇದಾಗತ್ತೆ, ಇದರಿಂದ ಅವ್ನ ಗಂಡ ಅಂತ ಎಲ್ಲ ಕಳೆಯುತ್ತೆ ಅನ್ನೋದಾದ್ರೆ ಆಗೋ ಮೊದಲೇ ಇವತ್ತೇ ಆಗಲಿ ಬಿಡು.